ಸೌಜನ್ಯಳ ವಿಚಾರದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಸಿಬಿಐ ಮತ್ತು ರಾಜ್ಯ ಸರ್ಕಾರಕ್ಕೆ ಬಹಳವಾಗಿ ಮುಖ್ಯವಾಗಿ ತನಿಖೆಯ ಅಂಶಗಳೇನು, ಸಾಕ್ಷಿ ಅಂದ್ರೇನು, ದೂರುದಾರ ಅಂದ್ರೇನು ಅನ್ನುವುದನ್ನು ಹೇಳಿಕೊಟ್ಟಿದೆ. ಇದೊಂದು ನಾಚಿಕೆಗೆಟ್ಟಿನ ವಿಚಾರ. ಸಿಬಿಐಗೂ ನಾಚಿಕೆಗೆಟ್ಟ ವಿಚಾರ, ಅಥವಾ ರಾಜ್ಯ ಸರ್ಕಾರ ನೇಮಿಸಲ್ಪಟ್ಟಂತಹ ಸಿಐಡಿಗೂ ನಾಚಿಕೆಗೆಟ್ಟಂತಹ ವಿಚಾರ. ಯಾಕೆ ಅಂತ ಹೇಳಿದರೆ, ಏನು ಆರ್ಗ್ಯೂ ಮಾಡಿದರೆ PPಯವ್ರಿಗೂ ಕೂಡ ಈ ಅಂಶ ಪ್ರಾಥಮಿಕ ಜ್ಞಾನವಿರಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿ, ದೂರುದಾರರನ್ನೇ ಮರೆಮಾಚುವಂಥದ್ದು, ಸಾಕ್ಷಿಗಳು ದೊರಕಿದ್ದು ಮರೆಮಾಚುವಂಥದ್ದು ಮತ್ತು ಬಲವಂತವಾಗಿ ಸಿಕ್ಕಿಸಿರುವಂತಹ ಅಂಶಗಳನ್ನು ಬಹಳಷ್ಟು ಎತ್ತಿ ಹಿಡಿದಿದೆ. ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸುತ್ತಾ ಬಂದಿದ್ದೇವೆ. ಆದಾಗ್ಯೂ ಕೂಡ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಇದು ಖಾಲಿ ಟ್ರಂಕು ಮತ್ತೇನಿಲ್ಲ, ಮತ್ತೆ 1000 ಜನರು ನಿಮ್ಮ ಪರವಾಗಿ ನಿಲ್ತಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಯಾರು ಆರೋಪಿದಾರನೆಂದು ಬೆರಳು ಮಾಡಿ ತೋರಿಸಲ್ಪಡುತ್ತಿದ್ದೀರೋ ಪ್ರಮುಖ ದೂರುದಾರರು ಆ ವಿಚಾರವನ್ನು ಮರೆಮಾಚಿ, ಆ ವಿಚಾರವನ್ನು ಪರಿಗಣಿಸದೆ ಆ ತಾಯಿಯನ್ನು ಅವಮಾನಿಸುತ್ತಲೇ ಮಾಡಿದಂತಹ ಈ ಖಾಲಿ ಟ್ರಂಕಿನ ಸದ್ದು ಈಗ ಸರ್ವೋಚ್ಚ ನ್ಯಾಯಾಲಯ ಆ ಖಾಲಿ ಟ್ರಂಕಿನಲ್ಲಿ ಹುಡುಕಿದೆ, ಸಾಕ್ಷಿಗಳನ್ನು ಹುಡುಕಿದೆ, ದೂರುದಾರನನ್ನು ಹುಡುಕಿದೆ. ಹಾಗಾಗಿ ಕರ್ನಾಟಕ ರಾಜ್ಯವೇ ನಾವು SITಯನ್ನು ರಚನೆ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿ ಅವರ ರಾಜ್ಯ ವಕೀಲರ ಕಡೆಯಿಂದ ಹೇಳಿಸಿರುವಂಥದ್ದು ನಡೆದಿದೆ. ಆದರೆ ನಮ್ಮ ಹಕ್ಕೊತ್ತಾಯ ಬೇರೆಯೇ ಇದೆ. ನಿವೃತ್ತ ನ್ಯಾಯಾಧೀಶರೊಬ್ಬರು ನೇತೃತ್ವದಡಿಯಲ್ಲಿ ತನಿಖೆಯನ್ನು ಕೈಗೊಳ್ಳುವಂತಹ ಕೆಲಸ ಮಾಡಬೇಕಾಗಿದೆ. ಒಂದು, ಇಲ್ಲ ಪರರಾಜ್ಯದ SITಗೆ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ತನಿಖೆಗಾಗಿ ನೀಡಬೇಕಾಗಿದೆ ಬೇರೆ ರಾಜ್ಯದ SITಗೆ ಅನ್ನುವಂಥದ್ದು ನಮ್ಮದೊಂದು ಆಶಯ. ಹಾಗೆ ಪ್ರಮುಖ ಸಾಕ್ಷಿಗಳಲ್ಲಿ ಒಬ್ಬರಾಗುವ ಚಿಕ್ಕ ಕೆಂಪಮ್ಮ ಅವಳ ಸಾಕ್ಷಿಯನ್ನು ನಿರ್ದಿಷ್ಟವಾಗಿ ಪಡೆಯುವಲ್ಲಿ ವಿಫಲವಾದ SIT ಈಗ ಈ ಸಾಕ್ಷಿಯನ್ನು ಮರು ತನಿಖೆಯ ಸಂದರ್ಭದಲ್ಲಾದರೂ ಪರಿಗಣಿಸಲೇಬೇಕಾಗತ್ತೆ. ಚಿಕ್ಕ ಕೆಂಪಮ್ಮಳ, ಮಂಡ್ಯದ ಚಿಕ್ಕ ಕೆಂಪಮ್ಮಳ ವಿಚಾರವು ಅಮೂಲ್ಯವೂ ಮುಖ್ಯವೂ ಮತ್ತು ಜವಾಬ್ದಾರಿಯುತವಾಗಿಯೂ ನಡೆಯಲ್ಪಡ್ತದೆ. ಆ ಕಾರಣದಿಂದ ನಾವು ಕೆಲವನ್ನ ಜಾಗೃತ ಮನಸ್ಸಿನಿಂದ, ವಿಚಾರದ ಮನಸ್ಸಿನಿಂದ ಮತ್ತು ಯಾವುದೇ ರೀತಿಯಾಗಿಯೂ ಕೂಡ ನ್ಯಾಯದ ಸಮ್ಮತವಲ್ಲದ ಯೋಚನೆಗಳನ್ನು ಇಟ್ಕೊಂಡು ನಾವು ಮಾಡದೆ, ನ್ಯಾಯಸಮ್ಮತವಾದ ಯೋಚನೆಗಳನ್ನು ಇಟ್ಕೊಂಡು ನಮಗೆ ಉತ್ತರ ಬೇಕಾಗಿದೆ. ನಮ್ಮ ಮನೆಯ ಮಗಳು ಸೌಜನ್ಯಳನ್ನು ಕೊಂದವರು ಯಾರು ಅಂತ ಹೇಳಿ ಬಹಳ ಪ್ರಬಲವಾದಂತಹ ಚಳುವಳಿಯನ್ನು ಸೃಷ್ಟಿಸಿದಂಥ ರಮೇಶ್ ಗಿರೀಶ್ ಮಟ್ಟಣ್ಣ ಅವರು, ಅದೇ ರೀತಿಯಾಗಿ ತಬ್ಬಡ್ ಶೆಟ್ಟಿ ಅವರು, ರವಿ ಪ್ರಸನ್ನ ಅವರು, ತಿಮ್ರೋಡಿಯವರಂತೂ ಕಳೆದ 14 ವರ್ಷಗಳಲ್ಲಿ ಬೇರೆ ವಿಚಾರಗಳಿಗಿಂತ ಹೆಚ್ಚು ಪ್ರಕಾರವಾಗಿ ಪ್ರಜ್ವಲಿಸಿದ್ದು ಸೌಜನ್ಯಳ ಪ್ರಕರಣವನ್ನು ಮುಂದಿಟ್ಟುಕೊಂಡು. ಆ ಕಾರಣದಿಂದ ಅವರು ಅನುಭವಿಸಿದ ನರಕಗಳನ್ನು ಅಷ್ಟಿಷ್ಟು ಅನುಭವಿಸ್ತಿಲ್ಲ. ಬಹಿಷ್ಕರಿಸಲ್ಪಟ್ಟಿದ್ದಾರೆ, ರೌಡಿ ಎಲಿಮೆಂಟ್ ಅಂತ ಹೇಳಿ ಗುರುತಿಸಲ್ಪಟ್ಟಿದ್ದಾರೆ, ಗಡಿರೇಖೆಯಿಂದ ಹೊರದುಬ್ಬಿಸಿಕೊಂಡಿದ್ದಾರೆ. ಯಾವುದಕ್ಕೋಸ್ಕರ ಅನ್ನುವಂಥದ್ದನ್ನು ನಾವು ವಿವೇಚನೆಯಿಂದ, ಜಾಗೃತಿಯಿಂದ ಯೋಚಿಸಿದಾಗ, ಒಂದು ಭರ್ಭರವಾದಾಗ ಅತ್ಯಾಚಾರದಿಂದ ನಲುಗಿದ ಹೆಣ್ಣು ಮಕ್ಕಳ ಪರವಾದಂಥ ಧ್ವನಿಯನ್ನು ಬಲಿಷ್ಠವಾಗಿ ಎತ್ತ ಕಾರಣದಿಂದ, ಕೆಲವು ಮುಂಗೋಪದಿಂದ ಹಾಡಿದ ಮಾತುಗಳು ಅವು ಪ್ರಬಲವಾಗಿತ್ತು. ಕೆಲವೊಮ್ಮೆ ಆಗ್ತವೆಯೂ ಅಕ್ಷಮ್ಯವೇ ಇರ್ಬೋದು. ಆದಾಗ್ಯೂ ಆ ಮೇಲ್ಮನವಿಯನ್ನು ಸಲ್ಲಿಸಿ
ಅವರು ಮತ್ತೆ ಈ ಹೋರಾಟದ ಮುಂಚೂಣಿಯನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳು ಬಹಳವಾಗಿವೆ, ದಟ್ಟವಾಗಿದೆ. ಆ ಕಾರಣದಿಂದ ಅವರ ಇರುವಿಕೆಯು ಭಾರಿ ಮುಖ್ಯವಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ನೊಂದವರ ಪರವಾಗಿ ನಿಂತ ಕೂಡಲೇ ಸಂಶಯಿತವಾಗಿ ನೋಡುವಂತಹ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಯಲ್ಲಿಯೂ ಕೂಡ ವಿನಂತಿಸುವುದು ಏನಂತ ಹೇಳಿದರೆ, ನೀವು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ ರೀತಿಯಲ್ಲಿ ಖಾಲಿ ಟ್ರಂಕ್ ಏನು ಸಿಗಲ್ಲ ಅಂದ್ರಿ, ಆದರೆ ಬಹಳಷ್ಟು ಸಿಕ್ಕಿದ್ವು. ನಾರಾಯಣ ಸಾಪಲ್ಯ, ಯಮುನಾ ಸಾಪಲ್ಯ ಇವರನ್ನು ಕೊಂದವರು ಯಾರು? ಅವರು ಬುಡಕಟ್ಟು ಸಮುದಾಯದ ಜನ. ಆ ಬುಡಕಟ್ಟು ಸಮುದಾಯದ ಜಾಗೃತಿಗಾಗಿ ಕೆಲಸ ಮಾಡ್ತಿದ್ದಾಗ ಕಾರುಣ್ಯದ ಪ್ರೀತಿಪೂರ್ವಕವಾದ ಅಂಗಡಿಯನ್ನು ತೆಗೆದಿದ್ದ ಕಾರಣದಲ್ಲಿ ಅದನ್ನು ನಾವು ಅದೇ ರೀತಿಯಾಗಿ ತೆಗಿಬೇಕಾಗಿದೆ. ಪ್ರೀತಿಯ ಕಾರುಣ್ಯ ಅನ್ನುವಂಥದ್ದು ಸಿರಿವಂತರ, ಜವಾಬ್ದಾರಿ ರಹಿತರಾದಂಥವರ ಪರವಾಗಿರಬಾರದು. ಸಿರಿವಂತರು ಕೆಟ್ಟವರು ಅಂತ ಅಲ್ಲ ನಾನು ಹೇಳ್ತಾ ಇರೋದು, ಸಿರಿವಂತರ ಪರವಾಗಿಯೂ ಕೂಡ ನ್ಯಾಯವಾಗಬಾರ್ದು. ತಪ್ಪಿಸ್ತಾನೆ. ಇದನ್ನೇ ನಾವು ತಾಯಿ ನ್ಯಾಯ ಅಂತ ಕರಿತೇವೆ, ಅಮೃಬ್ಬಿ ನ್ಯಾಯ ಅಂತಲೂ ಕೂಡ ಕರಿತೇವೆ. ಕಣ್ಣಿಗೆ ಕಣ್ಣು, ಕಿವಿಗೆ ಕಿವಿ, ತಲೆಗೆ ತಲೆ ಎನ್ನುವಂಥದ್ದು. ಆದರೆ ನಾಗರಿಕತೆ ಬೆಳೆದಂತೆ ನಾವು ಪುನರಾಲೋಚನೆ ಮಾಡುವುದು, ಈ ಥರದ ಕ್ರೌರ್ಯಗಳನ್ನು ಎಷ್ಟನ್ನು ನಾವು ನೋಡಬೇಕು. ನಮ್ಮ ಎಲ್ಲ ಆತಂಕಗಳು ಇಲ್ಲಿ ಮಡುಗಟ್ಟಿವೆ. ಅವಳು ಸಾಯುವ ದಿವಸ ಉಪವಾಸ ಇದ್ದವಳಿಗೆ ಊಟ ಕೊಟ್ಟವರು ಯಾರು? ಅತ್ಯಾಚಾರ ಮಾಡಿದಂಥವ್ರು ಯಾರು? ದಾಟಲಾಗದ ಕಾಲುವೆಯನ್ನು ದಾಟಿ ಬಂದದ್ದು ಹೇಗೆ? ಆ ದಿವಸ ಸಿಗದೇ ಇರುವ ಇವನ್ ಬ್ಯಾಗು ನಂತರ ಸಿಕ್ಕಿದ್ದ ಹೇಗೆ? ಪಂಚೆಯಲ್ಲಿ ಸಿಕ್ಕ 7 ಕೂದಲುಗಳು ಕೂಡ ಸಂತೋಷ್ ರಾವ್ ಯಾರು ಆರೋಪಿ ಅಂತ ಹೇಳಿ ನಿರಂತರವಾಗಿ ನೀವು ಕರೀತಾ ಬಂದ್ರಿ, ಅವನ ಕೂದಲು ಒಂದೂ ಸಿಗ್ಲಿಲ್ವಲ್ಲ, ಎಲ್ಲಿಂದ ತಂದ್ರಿ? ಮತ್ತು ವಿಜಯನದಲ್ಲಿ ಸಿಕ್ಕಂತಹ ಸ್ಯಾಂಪಲ್ಗಳಿಗೆ ಮಣ್ಣು ಮೆತ್ತಿ ಪಾಚಿ ಕಟ್ಟಿಸಿ ಕಳಿಸಿದವರು ಯಾರು? ಈ ಕ್ರೌರ್ಯವನ್ನು ನಾವು ದಾಖಲಿಸಲೇಬೇಕು ಮತ್ತು ನ್ಯಾಯಾಲಯವು ಬಲವಂತವಾಗಿ ಸಿಕ್ಕಿ ಹಾಕಿಸಿದ್ದಾರೆ ಅನ್ನುವಂಥ ಮಾತು ಪ್ರತಿ ನಾಗರಿಕರ ಎದೆಯಲ್ಲಿ ದಹಗುಟ್ಟಿದೆ. 100 ಜನ ಅಪರಾಧಿಗಳಿಗೆ ಶಿಕ್ಷೆಯಾದರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಎಂಬುದೊಂದು ನ್ಯಾಯಶಾಸ್ತ್ರದ ಬಹಳ ಅಮೂಲ್ಯವಾದಂಥ ಮಾತು. 100 ಜನ ಅಪರಾಧಿಗಳು ಬೇಕಾದರೆ ಶಿಕ್ಷೆಯನ್ನು ಅನುಭವಿಸಲಿ, ಒಬ್ಬ ನಿರಪರಾಧಿ ಶಿಕ್ಷೆ ಅನುಭವಿಸಬಾರದು ಅನ್ನುವಂಥದ್ದು ನಮ್ಮ ಕಾನೂನಿನ ಶಾಸ್ತ್ರಗಳು ಹೇಳುವಂಥದ್ದು. ವಿಚಾರಗಳು ಹೇಳುವುದು ಹಾಗೆಯೇ. ಈ ಹಿನ್ನೆಲೆಯಲ್ಲಿ ನಾವು ಪುನರ್ ಆಲೋಚಿಸಬೇಕು. ಯಾಕೆಂತ ಹೇಳಿದರೆ ಅಲ್ಲಿ ಬಹಳಷ್ಟು ಹೆಣಗಳು ನ್ಯಾಯಕ್ಕಾಗಿ ಕಾದಿವೆ. ಬಹಳಷ್ಟು ತಂದೆ ತಾಯಿಗಳು, ಮಗಳು ಬರ್ತಾಳೋ, ಮಗ ಬರ್ತಾನೋ, ಹೆಂಡತಿ ಬರ್ತಾಳೋ, ತಮ್ಮ ಬರ್ತಾನೋ ಅನ್ನುವಂಥ ಅಂಶಗಳಿವೆ. ಕ್ರೌರ್ಯದ ಬಾಗಿಲುಗಳು ಮುಚ್ಚಲ್ಪಡಬೇಕು. ಕ್ರೌರ್ಯವನ್ನು ಘಟಿಸಿದಂಥವರು ತೂಗು ಹಾಕಲ್ಪಡಬೇಕು. ತೂಗು ಹಾಕುವುದು ಅಂತ ಹೇಳಿದರೆ ನಿಜವಾಗಿಯೂ ಶಿಕ್ಷೆ ಒಳಪಡಿಸುವುದು ಅಂತ ಹೇಳಿ ತೂಗು ತೊಟ್ಟಲಲ್ಲಿ ನೀವು ಸೇರಿ ತೂಗಿಕೊಳ್ಳಲಿ ಅಂತ ಹೇಳುವಂಥದ್ದಲ್ಲ. ಇದೊಂದು ಪರಿಣಾಮಕಾರಿಯಾದಂತಹ ಜಡ್ಜ್ಮೆಂಟ್. ಹೌದು, ಪುನರಾಲೋಚಿಸುವಂತಹ ಜಡ್ಜ್ಮೆಂಟ್. ಎಲ್ಲ ಹಂತದಲ್ಲಿಯೂ CBI ವಂಚಿಸುತ್ತದೆ, CID ವಂಚಿಸುತ್ತದೆ. ಆ ತಾಯಿಗೆ ನ್ಯಾಯ ಕೊಡುವಲ್ಲಿ ವಿಫಲರಾಗ್ತಾರೆ. ಇದು ನಾನು ಹೇಳ್ತಾ ಇಲ್ಲ, ನಾನು ಹೇಳುವ ಮಾತು ಅಲ್ಲ. ಇದೊಂದು ಘನತೆವೆತ್ತ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಹೇಳುವಂಥದ್ದು. ಅದು ಎಷ್ಟು ಹತಾಶ ಮೂರ್ಖ ಸ್ಥಿತಿಯಲ್ಲಿ ಈ CBI ಕೆಲಸ ಮಾಡಿದೆ ಅನ್ನೋದು ಸ್ಪಷ್ಟವಾಗ್ತಿದೆ. ನಾವು ರಕ್ಷಿಸಬೇಕಾದಂಥವರು ಈ ತಾಯಿಯ ಧ್ವನಿಯನ್ನು, ಈ ಎತ್ತ ಕರಳನ ಅನನ್ಯತೆಯನ್ನು, ಇವಳ ನಿರಂತರ ಹೋರಾಟವನ್ನು ಎಷ್ಟೊಂದು ಅವಮಾನ ಮಾಡ್ತೀರಿ. ಇವರ ಮನಸ್ಥಿತಿ ಆ ಗಿಳಿಯಂತೂ ಬರೇ ಕೆಟ್ಟದಾಗಿ ಮನಸ್ಥಿತಿಯಲ್ಲಿ ಮನೆ ಕಟ್ಕೊಂಡು ಬಿಟ್ಲು.
ಈ ಒಂದು 2 ವರ್ಷದಲ್ಲಿ ಏನು ಆದಾಯ ಬಂತು, ಹೇಗೆ ಬಂತು, ಯಾವ ರೀತಿ ಬಂತು ಅನ್ನುವಂಥದ್ದನ್ನು ಕೂಡ ಸಮಗ್ರವಾಗಿ ತನಿಖೆ ನಡಿಬೇಕು. ಯಾಕೆ ಅಂತಂದ್ರೆ ಸಾಕ್ಷಿದಾರರ ಪರದ ವಕಾಲತ್ತನ್ನು ವಹಿಸ್ಕೊಂಡು ಬಂದು ಹಣ ಮಾಡಿದಂಥ ವ್ಯಕ್ತಿ ಈ ಗಿಳಿ. ಇದಕ್ಕೆ ಪ್ರಮುಖವಾದಂಥ ಸಾಕ್ಷಿ ನಾನಾಗಬಲ್ಲೆ. ಹಾಗಾಗಿ ಈ ಹಣ ಟ್ರಾನ್ಸಾಕ್ಷನ್ನು ಕೂಡ ಗಮನಿಸಬೇಕು. ಸರ್ವೋಚ್ಚ ನ್ಯಾಯಾಲಯದ ತನಿಖಾ ಸಮಿತಿಗಳಿಗೇನಿದೆ ಅದು ಕೂಡ ಇದನ್ನು ಗಮನಿಸಬೇಕು. ಯಾರ್ಯಾರಿಗೆ ಹಣ ಹಂಚಲ್ಪಟ್ಟಿದೆ, ಯಾವ ಖಾತೆಯಿಂದ ಯಾವ ಖಾತೆಗೆ ವರ್ಗಾಯಿಸಲ್ಪಟ್ಟಿದೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದರೆ ನ್ಯಾಯದ ಪರವಾಗಿ ತುಡಿತಿದ್ದಂಥ ಬಹಳಷ್ಟು ಮಾಧ್ಯಮಗಳು, ನ್ಯಾಯದ ಧ್ವನಿಯನ್ನು ಎತ್ತಬೇಕಾದಂಥ ಬಹಳಷ್ಟು ಮಾಧ್ಯಮಗಳು ಯಾರದೋ ಕೃಪಕಟಾಕ್ಷದಿಂದ ಇದನ್ನು ವ್ಯತಿರಿಕ್ತವಾಗಿ ಬಿಂಬಿಸಿದರು. ನಾನು ಇಂಥವ್ರಿ ಅಂತ ಬೆರಳು ಮಾಡಿ ತೋರಿಸ್ಲಾರೆ. ಯಾಕೆ ಅಂದರೆ ನಾನು ಕೂಡ ಕೆಲವೊಮ್ಮೆ ಕೆಲವು ದಿನಗಳಲ್ಲಿ ಮಾಧ್ಯಮದ ವ್ಯಕ್ತಿಯಾಗಿದ್ದವನೇ. ಆ ಕಾರಣದಿಂದ ನಾನೊಂದು ಚಾರಿಟಿಯನ್ನು ರನ್ ಮಾಡ್ತಾ ಇದ್ದೇನೆ ಅನ್ನೋದು ಬೇರೆ ವಿಚಾರ. ಎಲ್ಲಿ ಸ್ಟ್ಯಾನ್ಲಿ ಅವರಿಗೆ ಧರ್ಮ ಕಾರಣವನ್ನು ಒತ್ತಾಕಿದ್ರು, ಧರ್ಮದಿಂದ ಹಿಂಗೆ ನಮ್ಮ ಧರ್ಮವನ್ನು ಹಾಳು ಮಾಡ್ತೀವಿ. ಧರ್ಮ ಅಂದರೆ ಏನು ಅಂತ ಅರಿವು ಇಲ್ಲದೆ ಇರುವಂಥದ್ದು. ಧರ್ಮ ಅಂತ ಹೇಳಿದರೆ ನೊಂದವರಿಗೆ ನ್ಯಾಯ ಕೊಡುವಂಥದ್ದು. ಶ್ರೀರಾಮಚಂದ್ರನೇ ಒಬ್ಬ ಸಾಮಾನ್ಯ ಮನುಷ್ಯನು ಏನೋ ಆಪಾದನೆ ಹೊರಿಸಿದ ಕೂಡಲೇ ತನ್ನ ಹೆಂಡತಿಯನ್ನು ಬಿಟ್ಬಿಟ್ಟ. ಇಂತಹ ಒಂದು ವ್ಯವಸ್ಥೆಯಲ್ಲಿ, ಇಂತಹ ಒಂದು ನ್ಯಾಯದ ಪರಿಸ್ಥಿತಿಯಲ್ಲಿ, ಪರಿಸರದಲ್ಲಿ ಉಳಿದಾಗ ಧರ್ಮ ಕಾರಣವನ್ನು ಮಧ್ಯ ತಂದು ನ್ಯಾಯ ಒದಗಿಸದೇ ಇರುವಂಥದ್ದು ಯಾವ ನ್ಯಾಯ ಅನ್ನುವಂಥದ್ದು ನಮ್ಮ ಒಳಗಿನ ಪ್ರಶ್ನೆ. ಆದಾಗ್ಯೂ ನಮ್ಮ ಮಂಜುನಾಥ, ನಮ್ಮ ಅಣ್ಣಪ್ಪ ಸ್ವಾಮಿ, ನಮ್ಮ ಎಲ್ಲ ದೇವತೆಗಳು ಕೂಡ ಸತ್ಯದ ಕಣ್ಣನ್ನು ತೆರೀಲಿ. ಅಲ್ಲಿವರೆಗೂ ಗೌರವಾನ್ವಿತ ಯಾರು ಆರೋಪಿಸಲ್ಪಡ್ತಾ ಇದ್ದಾರೆ ಅವರು ತಾವು ಅಲಂಕರಿಸಿದ ಪೀಠವನ್ನು ತ್ಯಜಿಸಬೇಕು. ಆಗ ಮಾತ್ರವೇ ಸತ್ಯ ಹೊರಬರಲಿಕ್ಕೆ ಸಾಧ್ಯ. ಮತ್ತು ಏನು ಅಲ್ಪ ಸ್ವಲ್ಪ ಸಾಕ್ಷ್ಯಗಳು ಉಳಿದಿವೆ ಅವುಗಳ ಕಗ್ಗೊಲೆ ಆಗಬಾರ್ದು. ಮತ್ತು ಅಲ್ಲಿರ್ತಕ್ಕಂಥ CCTVಯ ರಿಕವರಿ ಮಾಡಬೇಕು. ಅದನ್ನು ನಾಶಪಡಿಸಿದವನು ಯಾರಾದರೂ ಇದ್ದರೆ ಅವನಿಗೂ ಕೂಡ ಶಿಕ್ಷೆಯ ಕಟ್ಟಿಟ್ಟ ಬುದ್ಧಿ ಆಗಬೇಕು. ಅಲ್ಲಿ CCTV ಇತ್ತು ಅನ್ನುವಂಥದ್ದು CIDಯ DOSP ಹೇಳುವ ಒಬ್ಬ ಮಾತು. ಹಾಗಾದರೆ ಅದೇನಾಯಿತು? ಮತ್ತೆ ಚಿಕ್ಕ ಕೆಂಪಮ್ಮ ಆ ಪರಿಸರದಲ್ಲಿ ಓಡಾಡಿದ್ದು ಕೂಡ CCTVಯಲ್ಲಿ ದಾಖಲಾಗಿರ್ತದೆ. ಅದು ರಿಕವರಿ ಆಗಬೇಕು. ಯಾಕೆ ಅಂತ ಹೇಳಿದರೆ ಈ ಹಿಂಬಾಗಿಲು ಅಥವಾ ಮುಂಬಾಗಿಲು ಯಾವ ಇದು ಎಲ್ಲವನ್ನು ಒತ್ತು ಹೋಗ್ತಾ ಇದ್ದಾರೆ ಅಂತ ಅನ್ನುವಂಥ ಬಲಿಷ್ಠವಾದ ಮಾಹಿತಿ ಎಲ್ಲ ಇದೆ. ಹಾಗೆ ಬಹಳಷ್ಟು ಎನ್ಕ್ವೈರಿಗಳು ಸಮಗ್ರವಾಗಿ ನಡೆದಾಗ ಮಾತ್ರ ನಮಗೆ ಬದಲಾವಣೆಯ ಅಂಶಗಳು ಕಾಣ್ತವೆ. ಇಲ್ಲ ಅಂತ ಹೇಳಿದರೆ ಗೌರವಾನ್ವಿತ ಮುಖ್ಯಮಂತ್ರಿ ಹೇಳಿದ ಹಾಗೆ ಇದೊಂದು ಖಾಲಿ ಟ್ರಂಕಿನ ವ್ಯವಸ್ಥೆಯಲ್ಲೇ ನಿಂತುಕೊಳ್ಬೋದು. ಆದರೆ ಏನೇ ಆಗಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯ, ಗೌರವಾನ್ವಿತ ನ್ಯಾಯಾಲಯ ಈ ಖಾಲಿ ಟ್ರಂಕಲ್ಲಿ ಬಹಳಷ್ಟು ಅಂಶವನ್ನು ಎತ್ತಿಡಿದಿದೆ. ಅದು ಏನೂ ಇಲ್ಲದಿರುವ ಅಕ್ಷಯ ಪಾತ್ರೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನು ಎತ್ತಿದೆ ಅಂತ ಅಂದರೆ ಸಂಭ್ರಮಿಸಬೇಕಾದಂಥ ಅಂಶ. ಒಬ್ಬ ವಿಚಾರವಂತ, ಒಬ್ಬ ತಿಳುವಳಿಸ್ತ ತನಗೂ ಮಗು ಇದೆ ಎನ್ನುವ ಭಾವನೆಯಿಂದ ತನಿಖೆಗೆ ಒಳಪಡಿಸುವಂಥವನು. ಆದರೆ ನನ್ನ ಮಗುವಿನ ಹೊಟ್ಟೆ ತುಂಬಿಸಬೇಕು ಅಂತ ಮತ್ತಷ್ಟು ಬಾಚುವ, ಭ್ರಷ್ಟಾಚಾರಕ್ಕೆ ಇಳಿಯುವ ವ್ಯಕ್ತಿಯನ್ನು ನಾವು ಎಂದೂ ಈ ವಿಶೇಷ ತನಿಖೆಯಲ್ಲಿ ಅಳವಡಿಸಬಾರದು. ಯಾಕೆ ಅಂತ ಹೇಳಿದರೆ ಈ ವಿಶೇಷ ತನಿಖೆಯನ್ನು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಘೋಷಿಸಿದ ನಂತರ ಯಾರೆಲ್ಲ ಅಕ್ರಮ ಆಸ್ತಿಗಳನ್ನು ಮಾಡಿದ್ದಾರೆ, ಯಾರ್ಯಾರ ಹೆಸರಲ್ಲಿ ಮಾಡಿಕೊಂಡಿದ್ದಾರೆ, ಈ ತನಿಖೆಯ ಸಂದರ್ಭದಲ್ಲಿ ಇನ್ವಾಲ್ವ್ ಆದಂಥ ಎಲ್ಲ ವ್ಯಕ್ತಿಗಳ ಬಗ್ಗೆ ಸಮಗ್ರ ತನಿಖೆಯನ್ನು ಕೈಗೊಳ್ಳಲಿಲ್ಲ ಅಂತ ಹೇಳಿದರೆ ಇದೊಂದು ವಿಸ್ಮಯ ಮತ್ತು ಅಸ್ಮಿತೆ ಹಾಗೆ ಉಳಿದು ಬಿಡುವ ಸಾಧ್ಯತೆ ಇರುತ್ತೆ. ಯಾಕೆಂತಂದರೆ ಸಾಕ್ಷಿ ಪ್ರಜ್ಞೆಯಲ್ಲಿ ಸಾಕ್ಷಿಗಳನ್ನು ಉಳಿಸ್ಕೊಳ್ತಲೇ ಬದುಕನ್ನು ಬೆಳೆಸುವಂಥದ್ದು, ಬೆಳಗುವಂಥದ್ದು, ಬಾಳಿಸುವಂಥದ್ದು ಕೆಲಸ ಆಗಬೇಕು. ಇದು ನಮ್ಮ ಹಕ್ಕೊತ್ತಾಯ, ಇದೇ ವಿಚಾರ.
ತಿಂಬ್ರೋಡಿ ಮತ್ತೊಮ್ಮೆ ಬರಲಿ, ಮತ್ತೊಮ್ಮೆ ಇವರೆಲ್ಲರೂ ಕೂಡ ಹೋರಾಟದ ಧ್ವನಿ ಆಗಲಿ ಅಂತ ಹೇಳ್ತಾ ನಮಸ್ಕರಿಸ್ತೀನಿ. ನಮಸ್ಕಾರ.